ಬಿಡದಿಯ ತೋಟದ ಮನೆಯಲ್ಲಿ ಗೆಲುವಿನ ತಂತ್ರಗಾರಿಕೆ ನಡೀತಾ ಇದೆ. ಮಂಡ್ಯ ಕ್ಷೇತ್ರ ಗೆಲ್ಲೋದಕ್ಕೆ ಪಣ ತೊಟ್ಟಿದ್ದಾರೆ ಕುಮಾರಸ್ವಾಮಿ. ಮಂಡ್ಯದಲ್ಲಿ ಗೆಲುವಿನ ಬಾವುಟ ಹಾರಿಸೋದಕ್ಕೆ ಎಚ್ಡಿಕೆ ಕಸರತ್ತು ನಡೆಸಿದ್ದಾರೆ. ಮಂಡ್ಯ ಕ್ಷೇತ್ರವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಎಚ್ಡಿಕೆ. ಮಂಡ್ಯ ಕ್ಷೇತ್ರ ಗೆಲ್ಲೋದಕ್ಕೆ ಕುಮಾರಸ್ವಾಮಿ ಪಣ ತೊಟ್ಟಿದ್ದಾರೆ. ಮಂಡ್ಯದಲ್ಲಿ ಗೆಲುವಿನ ಬಾವುಟ ಹಾರಿಸೋದಕ್ಕೆ ಎಚ್ಡಿಕೆ ಕಸರತ್ತು ನಡೆಸ್ತಾ ಇದ್ದಾರೆ. ಮಂಡ್ಯ ಕ್ಷೇತ್ರವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಎಚ್ಡಿ ಕುಮಾರಸ್ವಾಮಿ ಅವರು. ಯಾಕಂದ್ರೆ 2019ರ ನಿಖಿಲ್ ಸೋಲಿನ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಈಗ ರಣತಂತ್ರ ರೂಪಿಸಲಾಗ್ತಾ ಇದೆ. ಇಂದು ಸಂಜೆ ಮಂಡ್ಯ ಭಾಗದ ಮುಖಂಡರ ಜೊತೆಗೆ ಸಭೆ ಕೂಡ ಫಿಕ್ಸ್ ಆಗಿದೆ. 2019ರಲ್ಲಿ ಆದಂತಹ ತಪ್ಪು ಮರುಕಳಿಸಬಾರದು ಅಂತ ಎಚ್ಚರ ವಹಿಸೋದಕ್ಕೆ ಪ್ಲಾನ್ ಮಾಡೋದಕ್ಕೆ ಇವತ್ತು ಸಂಜೆ ಸಭೆ ನಿಗದಿ ಆಗಿರೋದು. 2019ರ ನಿಖಿಲ್ ಸೋಲಿಗೆ ಕಾರಣರಾದವರಿಗೆ ತಿರುಗೇಟು ಕೊಡೋದಕ್ಕೆ ಎಚ್ಡಿಕೆ ಮುಂದಾಗಿದ್ದಾರೆ. ತಮ್ಮ ಗೆಲುವಿನ ಮೂಲಕ ಉತ್ತರ ಕೊಡೋದಕ್ಕೆ ತಂತ್ರಗಾರಿಕೆ. ಪ್ರತಿ ಸಮುದಾಯವಾರು ಸಭೆ ಮಾಡೋದಕ್ಕೆ ಜೆಡಿಎಸ್ ಪ್ಲಾನ್ ಮಾಡಿಕೊಂಡಿದ್ದು, ಇಂದಿನ ಸಭೆಯಲ್ಲಿ ಸಂಪೂರ್ಣ ತಂತ್ರಗಾರಿಕೆಯ ರೂಟ್ ಮ್ಯಾಪ್ ಅನ್ನು ಸಿದ್ಧಪಡಿಸಲಾಗುತ್ತೆ. ಇನ್ನು ಮಂಡ್ಯದಲ್ಲಿ ಕಳೆದ ಬಾರಿ ಸುಮಲತಾ ವಿರುದ್ಧ ಏನು ಸಾಕಷ್ಟು ಚುನಾವಣಾ ರಣತಂತ್ರ ಏನೇ ಜೆಡಿಎಸ್ನ ಪ್ಲಾನ್ಗಳಿದ್ರು ಕೂಡ ಅದು ವರ್ಕೌಟ್ ಆಗಿರಲಿಲ್ಲ. ಆದರೆ ಈ ಬಾರಿ ಜೊತೆಗೆ ವಿಧಾನಸಭೆ ಚುನಾವಣೆಯ ಸೋಲು ಕೂಡ ಇಲ್ಲಿ ಎಚ್ಡಿಕೆ ಕಣ್ಣ ಮುಂದಿದೆ. ಅದೆಲ್ಲದಕ್ಕೂ ಸೇಡು ತೀರಿಸಿಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಒಂದು ತಂತ್ರ ನಡೀತಾ ಇದೆ. ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪ್ರಚಾರ ನಡೆಸ್ತಾ ಇದ್ದಾರೆ. ಗ್ರಾಮೀಣ ಭಾಗದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು. ಶ್ರೀರಂಗಪಟ್ಟಣ ವ್ಯಾಪ್ತಿಯಲ್ಲಿಂದು ಸ್ಟಾರ್ ಚಂದ್ರು ಪ್ರಚಾರ ನಡೆಸ್ತಾ ಇದ್ದು, ಸ್ಟಾರ್ ಚಂದ್ರುಗೆ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಸಾಥ್ ಕೊಟ್ಟಿದ್ದಾರೆ. ಶ್ರೀರಂಗಪಟ್ಟಣ ಕ್ಷೇತ್ರದ 26 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರಚಾರ ನಡೆಸಲಾಗುತ್ತೆ. ತಮ್ಮನ್ನು ಗೆಲ್ಲಿಸುವಂತೆ ಮತದಾರರಲ್ಲಿ ಸ್ಟಾರ್ ಚಂದ್ರು ಈ ಸಂದರ್ಭ ಮನವಿ ಮಾಡಿಕೊಂಡಿದ್ದಾರೆ. Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಇಲ್ಲಿ ಕಳೆದ ಬಾರಿಯ ಸೋಲಿನ ಸೇಡು ತೀರಿಸಿಕೊಳ್ಳುವಂತಹ ಒಂದು ತವಕದಲ್ಲಿ ಎಚ್ಡಿಕೆ ಇದ್ದಂಗೆ ಕಾಣಿಸ್ತಾ ಇದೆ. ಜೊತೆಗೆ ಸಾಕಷ್ಟು ಪ್ರತಿಷ್ಠೆಯಾಗಿ ಮಂಡ್ಯ ಕ್ಷೇತ್ರವನ್ನು ತೆಗೆದುಕೊಂಡಿರುವ ರೀತಿ ಕಾಣಿಸ್ತಾ ಇದೆ. ಈ ನಿಟ್ಟಿನಲ್ಲೇ ಒಂದು ತಂತ್ರಗಾರಿಕೆಯ ಸಭೆ ಇವತ್ತು ನಿಗದಿಯಾಗಿದೆ ಅನ್ನುವಂತಹ ಮಾಹಿತಿ ಏನಿದೆ, ಡೀಟೇಲ್ಸ್ ಮತ್ತೆ ಏನ್ ರಣತಂತ್ರ ಇದೆ ಜೆಡಿಎಸ್ ಕಡೆಯಿಂದ ಈ ಬಾರಿ? ಖಂಡಿತ ಸುಕನ್ಯಾ, ಕಳೆದ 2019 ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಒಂದು ಲೋಕಸಭಾ ಕ್ಷೇತ್ರ ಇಡೀ ಇಂಡಿಯಾವೇ ತಿರುಗಿ ನೋಡುವಂತಾಗಿತ್ತು. ಆ ಒಂದು ಚುನಾವಣೆಯಲ್ಲಿ ನಿಖಿಲ್ ಕೂಡ ಸೋತಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಕುಮಾರಸ್ವಾಮಿ ಅವರೇ ಮಂಡ್ಯ ಅಖಾಡದಿಂದ ಒಂದು ಅದೃಷ್ಟ ಪರೀಕ್ಷೆಗೆ ಕೂಡ ಇಳಿದಿರುವಂಥದ್ದು. ಈ ಬಾರಿ ಶತಾಯಗತಾಯ ಮಂಡ್ಯದಲ್ಲಿ ಮತ್ತೆ JDS ಬಾವುಟವನ್ನು ಹಾರಿಸಲೇಬೇಕು. 2019ರ ಮಗನ ಸೋಲಿಂದೆ ಆ ಒಂದು ಸೋಲಿನ ಒಂದು ಯಾರ್ಯಾರು ಸೋಲಿನ ಒಂದು ರುಚಿಯನ್ನು ತೋರಿಸಿ ಅವರಿಗೆ ಉತ್ತರವನ್ನು ಕೊಡಲೇಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ಕೂಡ ಎಲ್ಲ ರೀತಿಯ ತಂತ್ರಗಾರಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದು ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಖುದ್ದು ಕುಮಾರಸ್ವಾಮಿ ಅವರೇ ಕೂಡ ಈಗಾಗಲೇ ಮಂಡ್ಯ ಅಭ್ಯರ್ಥಿ ಕೂಡ ಆಗಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ತಂತ್ರಗಾರಿಕೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಪ್ರತಿಷ್ಠೆಯಾಗಿ ಮಂಡ್ಯ ಕ್ಷೇತ್ರವನ್ನು ತೆಗೆದುಕೊಂಡಿರುವಂತಹ ಕುಮಾರಸ್ವಾಮಿ ಅವರು ಇಂದು ಸಂಜೆ ಮಹತ್ವದ ಮಂಡ್ಯ ಭಾಗದ ಹಾಲಿ ಮತ್ತು ಮಾಜಿ ಶಾಸಕರ ಸಭೆಯನ್ನು ಕೂಡ ಕರೆದಿದ್ದಾರೆ. ಆ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಯಾವ ರೀತಿಯಾಗಿ ನಾವು ಸಂಘಟನೆ ಮಾಡಬೇಕಾಗುತ್ತೆ, ಬಿಜೆಪಿ JDS ನ ಯಾವ ರೀತಿಯಾಗಿ ಒಗ್ಗಟ್ಟಿನ ತೆಗೆದುಕೊಂಡು ಹೋಗಬೇಕಾಗುತ್ತೆ, ಮತ್ತೆ ಕಾಂಗ್ರೆಸ್ನ ತಂತ್ರಗಾರಿಕೆ ಪ್ರತಿತಂತ್ರವನ್ನು ಯಾವ ರೀತಿಯಾಗಿ ಹಣಿಬೇಕಾಗುತ್ತೆ ಅಂತ. ಯಾಕೆಂದ್ರೆ ಕಾಂಗ್ರೆಸ್ ನಾಯಕರು ಕೂಡ ಮತ್ತೆ ಕುಮಾರಸ್ವಾಮಿ ಅವರಿಗೆ ಸೋಲಿನ ರುಚಿಯನ್ನು ತೋರಿಸಬೇಕು ಅಂತೇಳಿ ಶತಾಯಗತಾಯ DK ಶಿವಕುಮಾರ್ ಆಗ್ಬೋದು, ಸಿದ್ದರಾಮಯ್ಯ ಅವರಾಗ್ಬೋದು ಎಲ್ಲ ರೀತಿಯ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಆ ಒಂದು ಪ್ರಯತ್ನ ನಡುವೆ ನಮ್ಮ JDS ಬಾವುಟನ್ನು ಯಾವ ರೀತಿಯಾಗಿ ಹಾರಿಸಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ತಂತ್ರಗಾರಿಕೆ ಸಭೆಯನ್ನು ಕೂಡ ಕರೆದಿರುವಂಥದ್ದು. ಪ್ರಮುಖವಾಗಿ ಸಂಘಟನೆ ವಿಚಾರಕ್ಕೆ ಬಂದರೆ ಎಲ್ಲಾ ಸಮುದಾಯ ಮತ್ತೆ ಒಕ್ಕಲಿಗ ಮತ್ತೆ ಕೇವಲ ಪ್ರಬಲ ಸಮುದಾಯಗಳಲ್ಲ, ಎಲ್ಲಾ ರೀತಿಯಾದ ಸಮುದಾಯಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಪ್ರತ್ಯೇಕ ಸಭೆಗಳನ್ನು ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಸಂಪೂರ್ಣವಾದ ರೂಟ್ ಮ್ಯಾಪ್ ಅನ್ನು ಹಾಕ್ಲಿಕ್ಕೆ ಇವತ್ತು ಕುಮಾರಸ್ವಾಮಿ ಅವರು ಬಿಡದಿ ತೋಟದ ಮನೆಯಲ್ಲಿ ಸಭೆಯನ್ನು ಕೂಡ ಕರೆದಿರುವಂಥದ್ದು. ಈ ಒಂದು ನಿಟ್ಟಿನಲ್ಲಿ 2019 ತಪ್ಪುಗಳ ಹಿಂದೆ ಒಂದಷ್ಟು ಮಾತುಗಳಿಂದ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಅವರು ಹಿನ್ನಡೆ ಕೂಡ ಆಯಿತು. ಆ ಒಂದು ತಪ್ಪುಗಳು ಕೂಡ ಆಗಬಾರ್ದು. ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲಾ ಶತಾಯಗತಾಯ ತಂತ್ರಗಾರಿಕೆಯನ್ನು ಮಾಡಿ JDS ಬಾವುಟನ್ನು ಹಾರಿಸಲೇಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ಕೂಡ ಇವತ್ತು ಸಭೆಯಲ್ಲಿ ಸಂಪೂರ್ಣ ಒಂದು ರೂಟ್ ಮ್ಯಾಪ್ ಕೂಡ ಹಾಕೊಡುವಂಥದ್ದು. ಸುಕನ್ಯಾ, ಧನ್ಯವಾದ ಸುನಿಲ್.